ತುಳಸಿನ ಕಾಪಾಡೋದಕ್ಕಲ್ಲ, ಅವಳನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ. ಯಾಕೋ ಯಾಕೋ ಈ ರೀತಿ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಾ ಇದ್ದೀಯ ನೀನು? ಏನಕ್ಕ, ಏನ್ ಮಾತಾಡ್ತಿದ್ಯಾ? ನಾನು ಮಾತ್ರ ತಪ್ಪು ಮಾಡಿದ್ದೀನ? ತುಳಸಿ ಏನು ತಪ್ಪು ಮಾಡಿಲ್ವಾ? ಅವಳೇನೋ ತಪ್ಪು ಮಾಡಿದಾಳೆ. ಓ, ಅಂದ್ರೆ ನಿನಗೆ ಹಳೇದೆಲ್ಲ ಮರ್ತೋಯ್ತಾ? ಅಮಿನೇಷನ ಮದುವೆ ಮಂಟಪದಲ್ಲಿ ನನ್ನನ್ನು ಅವಮಾನ ಮಾಡಿದ್ದಲ್ದೆ ದೀಪದ ಕಂಬದಲ್ಲಿ ನನ್ನನ್ನು ಕೊಲ್ಲೋದಕ್ಕೆ ನೋಡಿದ್ಲು. ಅದೆಲ್ಲ ತಪ್ಪಲ್ಲ ತಾನೆ? ಮದನ, ಅದೆಲ್ಲ ಮುಗಿದೋದ್ ಕತೆ ಕಣೋ. ಯಾವುದು ಮುಗಿದೋದ್ ಕತೆ? ನೋಡ ಇಲ್ಲ 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 ನೋಡ, ನನ್ನ ಗಾಯ ಇನ್ನೂ ಹಸಿಯಾಗಿದೆ. ನಿಮಗೆ ಮಾತ್ರ ಮುಗಿದೋದ್ ಕತೆ ಆಗಿರಬಹುದು. ನನಗೆ ಮರೆಯೋಕಾಗದಿರೋಂಥ ಕತೆ ಅದು. ತುಳಸಿ ಒದ್ದಾಡ್ತಿದ್ದಾಳೆ, ಅವಮಾನ ಪಡ್ತಿದ್ದಾಳೆ ಅಂತ ಅವಳ ಮೇಲೆ ಸಹಾನುಭೂತಿ ತೋರಿಸ್ತಿದ್ದೀರಾ? ಅವತ್ತು ನಾನು ಅವಳಿಂದ ಅಸಹ್ಯ ಪಟ್ಕೊಂಡೆ, ಅವಮಾನ ಮಾಡಿಸ್ಕೊಂಡೆ, ತಲೆ ತಗ್ಸಿ ಎಲ್ಲರೂ ಮುಂದೆ ನಿಂತಿದ್ದೆ. ಅದೆಲ್ಲ ನಿಮಗೆ ಮರ್ತೋಯ್ತಾ? ಒಂದ್ ತಿಳ್ಕೊಳ್ಳಿ, ನನ್ನ ದೇಹದ ಪ್ರತಿಯೊಂದು ನರನಾಡಿಯಲ್ಲೂ ಅವಮಾನ ತುಂಬಿ ತುಳುಕ್ತಾ ಇದೆ. ಅವಳನ್ನ ನಾನು ಕ್ಷಮಿಸೋದೇ ಇಲ್ಲ. ಅನ್ಯಾಯಕ್ಕೆ ಅನ್ಯಾಯ, ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ. ಅವಳ ಮೇಲೆ ನಾನು ಪ್ರತಿಕಾರ ತೀರಿಸ್ಕೋತೀನಿ. ಇವನ್ ಯಾವತ್ತು ಇವನ್ ಜನ್ಮದಲ್ಲೇ ಸರಿ ಹೋಗಲ್ಲ ಕಣ್ರಿ. ನಡೀರಿ, ನಾವೇ ಕೋರ್ಟ್ ಹೋಗಿ ತಪ್ಪೆಲ್ಲ ಮಾಡಿರೋದು ಇವನೇ, ಆ ಹುಡುಗಿ ನಿರಪರಾಧಿ ಅಂತ ಹೇಳೋಣ. ಓಹೋ, ನನ್ನ ಎದುರಿಗೆ ಸಾಕ್ಷಿ ಹೇಳೋದಕ್ಕೆ ಕೋರ್ಟಿಗೆ ಹೋಗ್ತೀರಾ? ಹೇಳಕ್ಕ, ಹೇಳು. ನಿನ್ನ ತಮ್ಮನಿಗಿಂತ ಆ ತುಳಸಿನೇ ದೊಡ್ಡವಳಾಗ್ಬಿಟ್ಲಾ? ಇಲ್ಲೋಡಪ್ಪ, ತಮ್ಮನಿಗೋಸ್ಕರ ಕೋರ್ಟ್ ಹೋಗಲ್ಲ ನಾನು. ನ್ಯಾಯ ಧರ್ಮಕ್ಕೋಸ್ಕರ ಮಾತಾಡೋದಕ್ಕೆ ಕೋರ್ಟ್ ಹೋಗ್ತಾ ಇದ್ದೀನಿ ನಾನು. ಓಹೋ, ನ್ಯಾಯ ಧರ್ಮ, ವಾರೇ ವಾ. ಜೊತೆಗೆ ಹುಟ್ಟಿದ ತಮ್ಮನಿಗಿಂತ ನಿನಗೆ ನ್ಯಾಯ ಧರ್ಮನೇ ದೊಡ್ಡದಾಗೋಯ್ತಾ? ನಾನಿನ್ನ ಬಾಯಿ ತುಂಬ ಪ್ರೀತಿಯಿಂದ ಅಕ್ಕ ಅಂತ ಕರೆದೆ, ನೀನು ನನ್ನನ್ನ ಏನು ಇಲ್ಲ ಅನ್ನಿಸ್ಬಿಡ್ತಿದ್ಯಾ? ನಿನ್ನ ತಮ್ಮ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಕಣ. ನೀನೆಲ್ಲಾ ತಪ್ಪನ್ನು ತಿದ್ದುಕೊಂಡು ಮನುಷ್ಯನಾಗ್ತೀಯ ಅಂತ ನಾನು ಸಂತೋಷ ಪಟ್ಕೊಂಡೆ ಕಣೋ. ಓ, ನೀನ್ ಬದ್ಲಾಗಲ್ಲ ಕಣೋ, ನೀನ್ ಬದ್ಲಾಗೋದೇ ಇಲ್ಲ. ಒಂದು ಒಳ್ಳೆ ಸಂಸಾರನ ನಾಶ ಮಾಡ್ಬೇಕು ಅಂತ ಹೊರಟಿದ್ಯಲ್ಲೋ, ಪಾಪಿ ಕಣೋ ನೀನು, ಪಾಪಿ. ಇದನ್ನೆಲ್ಲ ನೋಡ್ತಾ ನನ್ನ ಕೈಲಿ ಸುಮ್ಮನೆ ಕೂರಕ್ಕಾಗಲ್ಲ. ಓ, ಅದಕ್ಕೆ ಕೋರ್ಟ್ಗೆ ಹೊರಟಿದ್ಯಾ? ಕೋರ್ಟ್ಗಲ್ಲ, ನೀನ್ ಜೈಲಿಗೆ ಹೋಗೋದಿದ್ರು ನಾನು ಆ ಹುಡುಗಿನ ಕಾಪಾಡ್ತೀನಿ. ಆ ಒಳ್ಳೆ ಹುಡುಗಿ ಜೀವನನ ಉಳಿಸೋದಿಕ್ಕೆ ನನ್ನ ಸ್ವಂತ ತಮ್ಮನ್ನು ಬಿಟ್ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ ಕಣೋ. ಈ ರಕ್ತ ಸಂಬಂಧಕ್ಕಿಂತ ಬೇರೆಯವ್ರ ಸಂಬಂಧನೇ ದೊಡ್ಡದಾಗೋಯ್ತಾ? ಒಡು ಹುಡುಗ ತಮ್ಮನಿಗೆ ದ್ರೋಹ ಬಗೆದಿದ್ಯಾಕ? ಯಾವ್ದೋ ದ್ರೋಹ, ಯಾವ್ದೋ ಮೋಸ? ನನ್ನ ತಮ್ಮ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೊಗಳ್ಕೊಂಡು ಹೆಮ್ಮೆ ಪಡೋ ಅಂತ ಕೆಲಸ ನೀನೇನಾದ್ರೂ ಮಾಡಿದ್ಯಾ? ಆ ರೀತಿ ಏನಾದ್ರೂ ನೀನು ಮಾಡಿದಿದ್ರೆ ನಿನಗೆ ಬೆಂಬಲವಾಗಿ ನಿಲ್ತಿದ್ದೆ. ಆದ್ರೆ ನೀನು ತಮ್ಮನಾಗಿ ಮನುಷ್ಯನಾಗಿ ಒಂದ್ ದಿವಸನಾದ್ರೂ ನಡ್ಕೊಂಡೇನೋ ಪ್ರಾಣಿಗಿಂತಲೂ ಕಡೆ ಆಗ್ಬಿಟ್ಟೆಲ್ಲೋ. ಅಯ್ಯೋ, ನಾನು ಯಾಕೆ ಹಿಂಗ ಆಡ್ತಾ ಇದ್ದೀನಿ? ತಪ್ಪಾಗೋಯ್ತು. ಅಕ್ಕ, ನೀನು ಹೇಳ್ತಾ ಇರೋದು ಸತ್ಯ ಅನ್ನಿಸ್ತಿದೆ ಅಕ್ಕ. ನೀನು ಊರಲ್ಲಿ ಇಲ್ದಿರುವಾಗ ನಾನು ಒಂಟಿಯಾಗಿದ್ದು ಹುಚ್ಚಂತರ ಆಡ್ತಾ ಇದ್ದೀನಿ. ನಾನು ಏನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅಕ್ಕ. ಅಯ್ಯೋ ಅಕ್ಕ, ನನಗೆ ಕ್ಷಮಿಸ್ಬಿಡು ಅಕ್ಕ, ನನಗೆ ಕ್ಷಮಿಸ್ಬಿಡು ಅಕ್ಕ. ಅಕ್ಕ ಹೇಳಕ್ಕ,
ಹೇಳಕ್ಕ, ನಿನ್ ತಮ್ಮನಾಗಿ ನಾನು ಏನ್ ಮಾಡ್ಬೇಕು ಹೇಳಕ್ಕ. ನೀನ್ ಹೇಳಿದ್ದೀನಿ ನಾನು ಕೇಳ್ತೀನಕ್ಕ, ನನ್ನ ನಂಬು ಅಕ್ಕ. ಅಕ್ಕ ಪ್ಲೀಸ್. ಮದನ, ನಿಜವಾಗ್ಲೂ ಹೇಳ್ತಾ ಇದ್ದೀನೋ? ಹಾಗಾದ್ರೆ ನೋಡು, ಎಲ್ಲಿವರೆಗೂ ಆ ಹುಡುಗಿಗೆ ಮಾಡಿದ ದ್ರೋಹ ಎಲ್ಲ ತಪ್ಪಾಯ್ತು ಅಂತ ಒಪ್ಕೊಂಡ್ಬಿಡು. ಕೋರ್ಟ್ಗೆ ಬಂದು ತುಳಸಿ ನಿರಪರಾಧಿ, ಪರಿಶುದ್ಧಳು ಅಂತ ಹೇಳಿ ಎಲ್ಲಾರ ಮುಂದೆ ಹೇಳ್ಬಿಡು. ಇಷ್ಟೇ ತಾನೇ ನಾನು ನಿನ್ನ ಕೇಳ್ಕೊಳ್ಳೋದು. ಅವಳದೇನು ತಪ್ಪಿಲ್ಲ ಅಂತ ಎಲ್ಲಾರ ಮುಂದೆ ಹೇಳ್ಬಿಡು. ಆಯ್ತಕ್ಕ, ಕೂಲ್ ಡೌನ್. ನೀನ್ ಸಮಾಧಾನ ಮಾಡ್ಕೋ, ಟೆನ್ಷನ್ ಮಾಡ್ಕೋಬೇಡ. ಹೇಳ್ತೀನಕ್ಕ, ಹಾಗೆ ಹೇಳ್ತೀನಕ್ಕ. ನೋಡು, ನೀನು ಅಕ್ಕನಾಗಿ ನಿನ್ ಕರ್ತವ್ಯ ನೀನ್ ಮಾಡ್ತೀಯ. ನಾನು ಮಾಡಿದ ತಪ್ಪನೆಲ್ಲ ತಿರ್ತಾ ಇದೀಯ ಅಕ್ಕ. ಮಾಮ್ಸ್ ಅಕ್ಕ, ನಾನು ನಿನ್ ತಮ್ಮನಾಗಿ ನನ್ನ ಕರ್ತವ್ಯ ನಾನು ಮಾಡ್ಬೇಕಲ್ಲ ಅಕ್ಕ. ಇನ್ಮೇಲೆ ನಿನ್ ಮಾತು ಕೇಳ್ತೀನಕ್ಕ, ಬದಲಾಗ್ತೀನಕ್ಕ. ಕೂತ್ಕೋ, ಪ್ರಯಾಣ ಮಾಡಿ ಬಂದಿದ್ಯಾ? ಕೂತ್ಕೋ ಕೂತ್ಕೋ ಕೂತ್ಕೊ. ಕೂತ್ಕೋ ಕೂತ್ಕೋ. ಮಾಮ್ಸ್ ಕೂತ್ಕೊಳ್ಳಿ. ಇರ್ಲಿ. ಅಕ್ಕ, ನಾನು ವಕೀಲರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಈ ಕೇಸ್ ಸುದ್ದಿನೇ ಬೇಡ ಅಂತ ಹೇಳ್ತೀನಿ. ಜಯರಾಜ, ಅಣ್ಣ ಫೋನ್ ಕೊಡೋ. ಕಾರಲ್ಲಿ ಇದೆ ಅಣ್ಣ. ಥೋ, ಟೈಮಿಗೆ ಆಗೋದಿಲ್ಲ ನೀನು. ಮಾಮ್ಸ್, ಒಂದು ಫೋನ್ ಮಾಡ್ಬೋದಾ? ಹಾ, ತಗೊಳಪ್ಪ. ಜಯರಾಜ, ಅಣ್ಣ, ವಕೀಲರ ನಂಬರ್ ಕೊಡೋ. 9980 9980. ಹಾ 300 ಹಾ 634. ಸರಿಯಾಗಿ ಹೇಳಿ ನಮ್ಮೆ. 99. ನೋಡು, ಬೇಗ ಅದು ಕೀ ಸಮೇತ ಡೋರ್ ಹೇಳ್ಕೊಂಡ್ಬಿಟ್ಟು ಕೀ ತಗೊಂಡ್ಬಿಟ್ಟು ಬೇಗ ಹೇಳ್ಕೊ. ಯಾಕೋ ಯಾಕೋ ಬಾಗಿಲು ಮದನ, ಬಾಗಿಲು ತೆಗಿಯೋ, ಬಾಗಿಲು ತೆಗಿ ಮದನ. ಬಾಗಿಲು ತೆಗಿಯೋ. ಯಾಕೋ ಕೂಡಾಕಿದ್ದೀರ ಮನ? ಗೆಲ್ಲೋದಕ್ಕೆ ನೀನೆಲ್ಲೇ ಹೋದ್ರು ಗೆಲ್ಲಲ್ಲ ಕಣೋ. ಬಾಗಿಲು ತೆಗಿಯೋ, ಮದನ, ಬಾಗಿಲು ತೆಗಿಯೋ. ಬಾಗಿಲು ತೆಗಿ. ಅಕ್ಕ, ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೆಕ್ಕುಗಳು ಅಡ್ಡ ಬರಬಾರದು. ಅದಕ್ಕೆ ಅವನ್ನ ಒಳಗಡೆ ಕೂಡ ಹಾಕ್ಬಿಡ್ಬೇಕು. ಅಪಶಕನ ಅಲ್ವಾ? ಅಯ್ಯೋ ಪಾಪಿ, ಒಡ ಹುಟ್ಟಿದ ಅಕ್ಕನಿಗೆನೆ ಅಪಶಕನ ಬೆಕ್ಕು ಅಂತ ಒಳಗ್ ಕೂಡ ಹಾಕಿದ್ಯಲ್ಲೋ, ನಾಚಿಕೆ ಆಗಲ್ವೇನೋ ನಿನ್ಗೆ? ಅಕ್ಕ ಟೆನ್ಷನ್ ಮಾಡ್ಕೋಬೇಡ, ರೆಸ್ಟ್ ತಗೋ. ನೋಡು, ನಾನು ಕೋರ್ಟಿಗೆ ಹೋಗಿ ಕೇಸ್ ಗೆದ್ಬಿಟ್ಟು ಮನೆಗೆ ಬರ್ತೀನಿ. ಪಾಯಸ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಬಾಗಿಲು ತೆಗೆದು ನಿಮಗೆ ಕೂಡಿಸ್ತೀನಿ. ಅಯ್ಯೋ ಬಾಗಿಲು ತೆಗಿಯೋ, ನಿನಗೆ ಕೈ ಮುಗಿತೀನಿ, ಬಾಗಿಲು ತೆಗಿಯೋ. ಲೋ, ಅವಳು ನಾನು ಬರೋವರೆಗೂ ಕೂಗ್ತಾನೆ ಇರ್ತಾಳೆ. ಏನ್ ನೋಡ್ತಾ ನಿಂತಿದ್ಯಾ? ನಡಿಯೋ. ನನಗೆ ಭಯ ಆಗೋಗ್ಬಿಟ್ಟಿದ್ದಣ್ಣ. ಮದನ, ಬಾಗಿಲು ತೆಗಿಯೋ, ಬಾಗಿಲು ತೆಗಿ, ಬಾಗಿಲು ತೆಗಿಯಪ್ಪ. ಬಾಗಿಲು ತೆಗಿಯೋ. ಮದನ, ತೆಗಿಯೋ ಬಾಗಿಲು. ತುಳಸಿ. ಮುತ್ತು, ನೋಡು, ಮನ್ಸನ್ನ ಕುಗ್ಗೋದಕ್ಕೆ ಬಿಡ್ಬೇಡಪ್ಪ. ನನ್ನ ಮೊಮ್ಮಗಳು ಒಳ್ಳೆಯವಳು ಅಂತ ಇಡೀ ಊರಿಗೆ ಗೊತ್ತು ಕಣು. ಅಂಥದ್ರಲ್ಲಿ ಜಡ್ಜಿಗೆ ಗೊತ್ತಾಗದೆ ಇರುತ್ತೇನೋ. ಅವಳನ್ನ ವಿಚಾರಿಸ್ಬಿಟ್ಟು ಜಡ್ಜಿ ಅವಳನ್ನ ಬಿಡುಗಡೆ ಮಾಡ್ಬಿಡ್ತಾರೆ. ನೋಡು, ದೇವ್ರ ಹತ್ರ ಬೇಡ್ಕೊಂಡು ತುಳಸಿಗೇನು ಆಗದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳಪ್ಪ.
ಕೂತ್ಕೊಳ್ಳಿ ಅಮ್ಮ. ಹೇಗ್ ನಿಂತಿದ್ದಾಳೆ ನೋಡು ಮಾನಗೆಟ್ ಬಿತ್ರಿ. ನಮ್ಮ ಮನೆ ಹಾಳು ಮಾಡಿದ್ಮೇಲೂ ಇನ್ನೂ ಜೀವಂತವಾಗಿದ್ದಾಳೆ. ಥು, ಇವ್ರ ಜನ್ಮಕ್ಕಿಷ್ಟು. ಅತ್ತೆ ಸುಮ್ಮನಿರಿ. ಎಸ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಆರೋಪಿ ಸ್ಥಾನದಲ್ಲಿರೋ ತುಳಸಿ ಈಗಾಗಲೇ ಪ್ರೇಮ ವಿವಾಹ ಮಾಡಿಕೊಂಡವಳು. ಮದನ್ ಗೋಪಾಲ್ ಎಂಬುವ್ರ ಜೊತೆ ಅನೈತಿಕ ಸಂಬಂಧ ಇರೋದ್ರಿಂದ ತನ್ನ ಗಂಡನನ್ನೇ ಕೊಲ್ಸೋದಕ್ಕೆ ನೋಡಿದಾಳೆ ಅನ್ನೋ ಆರೋಪ ಹೊಂದಿದ್ದಾಳೆ. ಆದ್ರಿಂದ ಆರೋಪ ಹೊಂದಿರೋ ಇಬ್ಬರನ್ನು ವಿಚಾರಣೆಗಾಗಿ ಘನ ನ್ಯಾಯಾಲಯ 15 ದಿನಗಳ ಕಾಲ ಕಸ್ಟಡಿಗೆ ತಗೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಯುವರ್ ಆನರ್, ಇದು ಆಧಾರವಿಲ್ಲದ ಆರೋಪ. ಆಧಾರ ಇದೆ ಯುವರ್ ಆನರ್. ಇಬ್ಬರಿಗೂ ಅನೈತಿಕವಾದ ಸಂಬಂಧ ಇದೆ ಅಂತ ನಿರೂಪಿಸೋದಕ್ಕೆ ಬೇಕಾಗಿರೋ ಆಧಾರಗಳು ನನ್ನ ಹತ್ರ ಇವೆ ಯುವರ್ ಆನರ್. ಯುವರ್ ಆನರ್, ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನ್ನ ಕಕ್ಷಿದಾರರಾದ ಮದನ್ ಗೋಪಾಲ್ ಅವರಿಗೂ ಹಾಗೂ ತುಳಸಿ ಅವರಿಗೂ ಇರುವಂತ ಸಂಬಂಧ ಅನೈತಿಕವಾದುದು ಅಂತ ಹೇಳಿ ಸಾಬೀತುಪಡಿಸ್ತಾ ಇರೋದನ್ನ ನಾನು ಬಲವಾಗಿ ಖಂಡಿಸ್ತೀನಿ. ತುಳಸಿ ತನ್ನ ಗಂಡನ ಜೊತೆ ಇರೋದಕ್ಕೆ ಇಷ್ಟಪಡ್ದೇನೆ ಮದನ್ ಗೋಪಾಲ್ ಅವ್ರ ಜೊತೆ ಇರಬೇಕು ಅಂತ ಹೇಳಿ ಬಯಸಿದ್ದಾರೆ. ಅದಕ್ಕೋಸ್ಕರ ಅವರು ಕೌಟುಂಬಿಕ ನ್ಯಾಯಾಲಯದಲ್ಲಿ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಪ್ರತಿ ನನ್ನ ಹತ್ರ ಇದೆ. ತಾವು ದಯವಿಟ್ಟು ಅದನ್ನು ಪರಿಶೀಲಿಸಬೇಕು. ಯುವರ್ ಆನರ್, ಒಂದು ಹೆಣ್ಣು ತನಗೆ ಇಷ್ಟವಿಲ್ಲದೇ ಇದ್ರೂ ಕೂಡ ತನ್ನ ಗಂಡನ ಜೊತೆ ಇರಲೇಬೇಕು ಅಂತ ಹೇಳಿ ಯಾವ ಕಾನೂನಲ್ಲೂ ಕೂಡ ನಿರ್ಬಂಧವನ್ನು ಹೇರಿಲ್ಲ. ತುಳಸಿ ತಗೊಂಡಿರುವಂತ ತೀರ್ಮಾನ ಅವರೇ ಸ್ವಇಚ್ಛೆಯಿಂದ ತಗೊಂಡಿರುವಂತ ತೀರ್ಮಾನ. ಅವರು ತನ್ನ ಗಂಡನ ಜೊತೆ ಇರೋದಕ್ಕೆ ಇಷ್ಟವಿಲ್ಲ ಅಂತ ಹೇಳಿ ಕೋರ್ಟ್ನಲ್ಲಿ ವಿಚ್ಛೇದನಕ್ಕಾಗಿ ಅವರು ಅರ್ಜಿಯನ್ನು ಕೊಟ್ಟಿದ್ದಾರೆ. ಹಾಗೆ ಕಾನೂನಿನ ಪ್ರಕಾರ ಅವರಿಗೆ ಯಾವ ಯಾವ ಅವಕಾಶಗಳಿದೆಯೋ ಆ ಅವಕಾಶಗಳನ್ನೆಲ್ಲ ಅವರು ಬಳಸ್ಕೊಳ್ಳೋದಕ್ಕೆ ಆಸೆ ಪಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅವರು ರಂಜಿತನ್ ಕೊಲೆ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡಬೇಕು? ಮಹಾಸ್ವಾಮಿ, ಮಹಾಸ್ವಾಮಿ, ನಾನು ಸ್ವಲ್ಪ ಮಾತಾಡ್ಬೋದಾ? ರಂಜಿತ್, ಇವ್ರು ಹೇಳ್ತಿರೋದು ಯಾವುದು ನಿಜ ಅಲ್ಲ. ಯಾರು ನೀವು? ನಾನು ತುಳಸಿ ಗಂಡ. ಇವಳು ಬದುಕಿಗೆ ಸಂಬಂಧಪಟ್ಟಿರೋ ರಂಜಿತ್. ನೋಡಿ, ನೀವೇನೇ ಹೇಳೋದಿದ್ರು ಕಟ್ಟಕಟ್ಟಾಗಿ ಬಂದು ಹೇಳಿ.
ಏಯ್, ಏನ್ ಮಾಡ್ತಾ ಇದೀಯ ನೀನು? ನಾಚಿಕೆ ಆಗಲ್ವಾ ನಿನ್ಗೆ? ಯಾಕೆ ಅಳ್ತಾ ಇದೀಯಾ? ಎಲ್ರು ಸಂಶಯ ಪಡ್ಕೊಂಡು ಮಾತಾಡಿದ್ರು ಅಂತ ನಾನು ನಿನ್ ಮೇಲೆ ಸಂದೇಹ ಪಡ್ತೀನಿ ಅಂತ ಅನ್ಕೊಂಡಿದ್ಯಾ? ಒಲಿದು ಬೆರೆತವರೇ ಬದುಕ ಹೊರಟವರೇ ಹೊಸ ಬಾಳು ಬಂದ ಹೊತ್ತು ಹೀನ ನುಡಿಗೆ ಹೆದರಬೇಕೆ ಚುಚ್ಚು ಮಾತು ನನ್ನ ಮೇಲೆ ನೀನು ಇಟ್ಟಿರೋ ನಂಬಿಕೆ ಇಷ್ಟೇನಾ? ನಾನಿರುವಾಗ ನೀನು ಯಾರ ಮುಂದೆನೂ ತಲೆ ತೆಗ್ಸಿ ನಿಲ್ಲೋ ಅಗತ್ಯ ಇಲ್ಲ. ತಲೆ ಎತ್ತಿ ನಿಲ್ಲು, ಧೈರ್ಯವಾಗಿರೋ. ತಂಪು ಗಾಳಿ ಬರಲಿ ವಸುದೆ ನೆಲೆಯ ಕೊಡಲಿ ನಂಜು ಕುಂದು ಕಳಚಿ ಅಮರ ಸುಧೆಯು ಸಿಗಲಿ. ಕಣ್ಣೊರೆಸ್ಕೋ ತುಳಸಿ, ಅಳ್ಬೇಡ. ನಾನೀಗ ಬಂದಿದ್ದೀನಲ್ವಾ, ಕಣ್ಣೊರೆಸ್ಕೋ ತುಳಸಿ, ಕಣ್ಣೊರೆಸ್ಕೊಳಮ್ಮ ಪ್ಲೀಸ್. ಮಹಾಸ್ವಾಮಿ, ನೀವೇ ಇವಾಗ ನೋಡಿದ್ರಲ್ಲ, ನಾನು ಬಂದ ತಕ್ಷಣ ಎಲ್ಲವನ್ನು ಮರೆತು ಇವನೇ ನನ್ನ ಗಂಡ, ಇವನೇ ನನ್ನ ಗಾಸರೆ ಅಂತ ಓಡ್ ಬಂದ್ಲು. ಇವಳ ನನಗೆ ದ್ರೋಹ ಬಗೆಯೋದು? ಇಂಥವಳು ನನ್ನನ್ನು ಕೊಲೆ ಮಾಡಕ್ ನೋಡ್ತಾಳ ಸ್ವಾಮಿ. ನಾನೇ ಸ್ವಾಮಿ ತಪ್ಪು ಮಾಡಿದ್ದು. ಅಪ್ಪ ಅಮ್ಮ ಎಲ್ಲ ಆಗಿ ನಾನೇ ಆಸರೆ ಆಗಿರ್ತೀನಿ ಅಂತ ನಾನು ಇವಳಿಗೆ ಮಾತು ಕೊಟ್ಟಿದ್ದೆ. ಆದ್ರೆ ನಾನು ಅವಳನ್ನ ದಿಕ್ಕು ದೆಸೆ ಇಲ್ದಿರೋ ಕಾಡಲ್ಲಿ ಬಿಟ್ಟು ನಾನು ಆಸ್ಪತ್ರೆಯಲ್ಲಿ ಮಲ್ಗೋ ಹೋಗಾಗ್ಬಿಟ್ಟೆ. ಒಳ್ಳೆಯವರು ಕೆಟ್ಟವರು ಇರೋ ಈ ಕಾಲದಲ್ಲಿ ಯಾರು ಒಬ್ರಾರು ಇವಳನ್ನ ಕಾಪಾಡಬೇಕಾಗಿತ್ತು. ನೆರಳಂತೆ ಆಸರೆ ಕೊಡ್ಬೇಕಾದವರೆಲ್ಲ ಅವಳನ್ನ ಹಂತ ಹಂತವಾಗಿ ತುಳಿತಾ ಬಂದರು.